ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ. ಸರ್, ಈಗ ಕರ್ನಾಟಕದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಿಗೆ ಗೆಲುವಾಗಿದೆ. ಈ ಗೆಲುವನ್ನು ಹೇಗೆ ನೋಡ್ತೀರಿ ಸರ್? ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ 3 ಕ್ಷೇತ್ರಗಳಲ್ಲಿ ಶಿಗ್ಗಾಂವ್ ಆಗಿರ್ಬೋದು, ಸಂಡೂರು ಆಗಿರ್ಬೋದು ಮತ್ತು ಚನ್ನಪಟ್ಟಣದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾರಿ ಮುನ್ನಡೆ ಸಿಗ್ತಾ ಇದೆ. 3 ಕಡೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳನ್ನು ಜನರು ಸ್ಮರಿಸಿ ಅದಕ್ಕೆ ತಕ್ಕಂಥ ತೀರ್ಪನ್ನು ಇವತ್ತು ಮತದಾನ ಮಾಡೋ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಕೈಯನ್ನು ಬಲಪಡಿಸಿದ್ದಾರೆ. ವಿಶೇಷವಾಗಿ ಶಿಗ್ಗಾಂವ್ ಮತಕ್ಷೇತ್ರ ಬಗ್ಗೆ ಹೇಳ್ಬೇಕಂದ್ರೆ ತಂದೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷವಾದಂಥ ಕಾಳಜಿ ಶಿಗ್ಗಾಂವ್ ಮತಕ್ಷೇತ್ರ ಮೇಲೆ ವಹಿಸಿ ಕಳೆದ 3-4 ದಿನಗಳಿಂದ ಚುನಾವಣೆ ಘೋಷಣೆ ಆದಾಗಿಂದ ತಮ್ಮ ಬೆಳಗಾವಿಯಿಂದ ತಮ್ಮ ತಂಡವನ್ನು ಕಳಿಸೋ ಮುಖಾಂತರ ಮತ್ತು ಅಲ್ಲಿ ಸಂಘಟನೆ ಆಗಿರ್ಬೋದು, ಪ್ರತಿ ಗ್ರಾಮಗಳಿಗೆ ಖುದ್ದಾಗಿ ಓಡಾಡಿ ಅವರು 10ರಿಂದ 12 ಹಳ್ಳಿಗಳನ್ನು ಪ್ರತಿನಿತ್ಯ ಓಡಾಡಿ ಅವರು ಸಂಘಟನೆ ಆಗಿರ್ಬೋದು, ಅಲ್ಲಿನ ಸಮಸ್ಯೆ ಆಲಿಸುವಂಥ ಪ್ರಯತ್ನ ಅವರು ಮಾಡಿದ್ದಾರೆ. ಅದರ ಫಲವಾಗಿ ಇವತ್ತು ಇನ್ನೂ ಕೌಂಟಿಂಗ್ ಪ್ರೊಸೆಸ್ ಪ್ರಕ್ರಿಯೆ ನಡೀತಾ ಇದೆ. 10ರಿಂದ 10,000 ಮೇಲ್ಪಟ್ಟು ಇವತ್ತು ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಯಾಸೀರ್ ಖಾನ್ ಪಠಾಣ್ ಅವರು ಮುನ್ನಡೆಯನ್ನು ಅವರು ಸಾಧಿಸಿದ್ದಾರೆ. ಅದಕ್ಕೆ ವಿಶೇಷವಾಗಿ ತಂದೆ ಸತೀಶ್ ಜಾರಕಿಹೊಳಿ ಮಾಡಿದಂಥ ಶ್ರಮದಿಂದ ಇವತ್ತು ಅಲ್ಲಿ ಶಿಗ್ಗಾಂವ್ ಮತಕ್ಷೇತ್ರ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಸಿಕ್ಕಾಗಿದೆ. ಅದೇ ರೀತಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಸಚಿವ ಸಂಪುಟದ ಅನೇಕ ಸಚಿವರಾಗಿರ್ಬೋದು, ಶ್ರೀನಿವಾಸ ಮಾನ್ಯವರಾಗಿರ್ಬೋದು, ಇಂಥ ಅನೇಕ ನಾಯಕರು ಅಲ್ಲಿ ಸಂಘಟನೆ ಮಾಡೋ ಮುಖಾಂತರ ಅವರು ಕೂಡ ಶ್ರಮವನ್ನು ವಹಿಸಿದ್ದಾರೆ. ಅದಕ್ಕೆ ತಂದೆ ಸತೀಶ್ ಜಾರಕಿಹೊಳಿ ಇದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಅವ್ರು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಮಾಡ್ತಾರಂತ ನಾವು ಹೇಳ್ಬೋದು.